ಕುರ್ಚಿ ಫೈಟ್ನಲ್ಲಿ ಬಚಾವಾದ್ರ ಸಿಎಂ ಸಿದ್ದರಾಮಯ್ಯ. ಸಿಎಂ ಚೇಂಜ್ ಇಲ್ಲ, ಸಂಪುಟ ಪುನರ್ರಚನೆ ಸರ್ಕಸ್. ಸಿದ್ದರಾಮಯ್ಯ ಆಪ್ತ ಶಾಸಕ ಅಶೋಕ್ ಪಠಾಣ್ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಸಂಪುಟ ಪುನರ್ರಚನೆ ಫಿಕ್ಸ್, ಹಾಲಿ 25 ಶಾಸಕರಿಗೆ ಗೇಟ್ ಪಾಸ್ ನೀಡಲಾಗುತ್ತೆ. ಇದೇ ಅವಧಿಯಲ್ಲಿ ಮಂತ್ರಿಮಂಡಲ 2.0 ರಚನೆ ಆಗುವ ಸಾಧ್ಯತೆ ಇದೆ. ವಿಧಾನಸಭೆ ಮುಖ್ಯ ಸಚೇತಕ ಅಶೋಕ್ ಪಠಾಣ್ ಸ್ಫೋಟಕ ಮಾಹಿತಿಯನ್ನ ನೀಡಿದ್ದಾರೆ. 2 ವರ್ಷ ಹೊಸಬರಿಗೆ ಮಿನಿಸ್ಟರ್ ಗಿರಿ ಸಿಗುವುದು ಗ್ಯಾರಂಟಿ. ಬೆಂಗಳೂರಿನಿಂದ ದೆಹಲಿವರೆಗೂ ಅರ್ಧದಷ್ಟು ಕಾಂಗ್ರೆಸ್ನ ಶಾಸಕರು ಲಾಬಿಯನ್ನ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಬಯಸಿದಂತೆ ಬದಲಾವಣೆ ಆಗುವ ಸಾಧ್ಯತೆ ಇದೆ ಅಂತ ಸಿದ್ದು ಆಪ್ತ ಅಶೋಕ್ ಪಠಾಣ್ ಅವರು ಬಿಗ್ ಸುಳಿವನ್ನ ಕೊಟ್ಟಿದ್ದಾರೆ. 4-5 ಮಂದಿ ಬಿಟ್ಟು ಇನ್ನುಳಿದವರಿಗೆ ಕೋಕ್ ಕೊಡಲಾಗುತ್ತೆ. ಸಿಎಂ ಚೇಂಜ್ ಇಲ್ಲ, ಸಂಪುಟ ಪುನರ್ರಚನೆ ಸರ್ಕಸ್ ಆಗ್ತಾ ಇದೆ. ಸಿದ್ದರಾಮಯ್ಯ ಆಪ್ತ ಅಶೋಕ್ ಪಠಾಣ್ ಅವರು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಸಂಪುಟ ಪುನರ್ರಚನೆ ಫಿಕ್ಸ್ ಆಗುತ್ತೆ. ಹಾಲಿ 25 ಶಾಸಕರಿಗೆ ಗೇಟ್ ಪಾಸ್ ಅನ್ನ ನೀಡಲಾಗುತ್ತೆ. ಇದೇ ಅವಧಿಯಲ್ಲಿ ಮಂತ್ರಿಮಂಡಲ 2.0 ವಿಧಾನಸಭೆಯ ಮುಖ್ಯ ಸಚೇತಕರಾಗಿರುವಂತಹ ಅಶೋಕ್ ಪಠಾಣ್ ಅವರು ಈ ಮಾತುಗಳನ್ನ ಹೇಳಿದ್ದಾರೆ. ಹಾಗಿದ್ರೆ ಯಾರ್ಯಾರಿಗೆ ಕೋಕನ್ನ ನೀಡಲಾಗುತ್ತೆ? ಕಾಂಗ್ರೆಸ್ನಲ್ಲಿರುವಂತಹ ಸಚಿವರುಗಳಿಗೆ, ಹಾಗೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಇರುವಂತಹ ಸಚಿವರಿಗೆ ಯಾರ್ಯಾರಿಗೆ ಕೋಕನ್ನ ನೀಡಲಾಗುತ್ತೆ ಅಂತ ಒಂದೊಂದಾಗಿ ಗಮನಿಸ್ತಾ ಹೋಗೋದಾದ್ರೆ, ಬೈರತಿ ಸುರೇಶ್ ಅವರು ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ. ಅವರಿಗೆ ಕೋಕನ್ನ ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಕೆ ವೆಂಕಟೇಶ್ ಪಶುಸಂಗೋಪನಾ ಸಚಿವರು, ಇವ್ರಿಗೂ ಕೂಡ ಕೋಕ್ ನೀಡುವ ಸಾಧ್ಯತೆ ಇದೆ. ಹಾಗೆ ಎಚ್.ಕೆ. ಮುನಿಯಪ್ಪ ಅವರು ಆಹಾರ ಸಚಿವರು, ಜೊತೆಗೆ ದಿನೇಶ್ ಗುಂಡೂರಾವ್ ಅವರು ಕೂಡ ಆರೋಗ್ಯ ಸಚಿವರು. ಈ ಎಲ್ಲ ಸಚಿವರಿಗೆ ಕೋಕ್ ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಪುನರ್ರಚನೆಯ ಸರ್ಕಸ್ನಲ್ಲಿ ಇದೀಗ ದರ್ಶನಾಪುರ ಸಣ್ಣ ಕೈಗಾರಿಕಾ ಸಚಿವರಾಗಿದ್ದಾರೆ ಶಿವರಾಜ್ ತಂಗಡಗಿ, ಹಿಂದುಳಿದ ವರ್ಗಗಳ ಸಚಿವರು. ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆಗಿರುವಂಥವ್ರು. ಹಾಗೆ ರಹೀಂ ಖಾನ್ ಪೌರಾಡಳಿತ ಸಚಿವರು. ಈ ಎಲ್ಲ ಶಾಸಕರಿಗೂ ಕೂಡ ಕೋಕ್ ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ರಹೀಂ ಖಾನ್ ಅವರು ಪೌರಾಡಳಿತದ ಸಚಿವರು, ಬೋಸರಾಜು ಸಣ್ಣ ನೀರಾವರಿ ಇಲಾಖೆಯ ಸಚಿವರಾಗಿದ್ದಾರೆ. ಜೊತೆಗೆ ಮಧು ಬಂಗಾರಪ್ಪ ಶಿಕ್ಷಣ ಸಚಿವರಾಗಿದ್ದಾರೆ. ಈ ಎಲ್ಲ ಶಾಸಕರಿಗೆ 25 ಶಾಸಕರಿಗೆ ಒಂದು ವೇಳೆ ಕೋಕ್ ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಒಂದಷ್ಟು ಜನರನ್ನ ಬಿಟ್ಟು ಈ ಎಲ್ಲ ಸಚಿವರು ಏನಿದ್ದಾರಲ್ಲ ಇವರಿಗೆಲ್ಲ ಕೋಕ್ ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬೈರತಿ ಸುರೇಶ್ ಅವರು ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ. ಹಾಗೆ ಕೆ ವೆಂಕಟೇಶ್ ಪಶುಸಂಗೋಪನಾ ಸಚಿವರಾಗಿದ್ದಾರೆ. ಎಚ್.ಕೆ. ಮುನಿಯಪ್ಪ ಆಹಾರ ಸಚಿವರು. ಜೊತೆಗೆ ದಿನೇಶ್ ಗುಂಡೂರಾವ್ ಅವರು ಕೂಡ ಆರೋಗ್ಯ ಸಚಿವರಾಗಿದ್ದಾರೆ. ಸಿಎಂ ಸಂಪುಟ ಇದರಲ್ಲಿ ಅವರು ಕೂಡ ಈಗ ಇರುವಂಥದ್ದು ಸಂಪುಟದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರು ಇವರೆಲ್ಲರೂ. ಈಗ ಇವರಿಗೆಲ್ಲ ಕೋಕ್ ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯ ಅವರ ಆಪ್ತ ಶಾಸಕರಾಗಿರುವಂತಹ ಅಶೋಕ್ ಪಠಾಣ್ ಅವರು ಈ ಒಂದು ಹೊಸ ಬಾಂಬ್ ಅನ್ನ ಸಿಡಿಸಿರುವಂತದ್ದು. ರಾಜ್ಯದಲ್ಲಿ ಈಗಾಗಲೇ ಸಿಎಂ ಬದಲಾವಣೆ ಇಲ್ಲ, ಸಂಪುಟ ಪುನರ್ರಚನೆ ಆಗುತ್ತೆ, ಕೆಲವೊಂದಷ್ಟು ಸಚಿವರನ್ನ ಕೈ ಬಿಡಲಾಗುತ್ತೆ ಅಂತ ಈಗ ಮುಖ್ಯಮಂತ್ರಿ ಆಪ್ತರಾಗಿರುವಂತಹ ಶಾಸಕ ಅಶೋಕ್ ಪಠಾಣ್ ಅವರು ಈ ರೀತಿಯಾಗಿ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಸುಮಾರು ಬೆಂಗಳೂರಿನಿಂದ ದೆಹಲಿವರೆಗೆ ಕಾಂಗ್ರೆಸ್ನ ಏನು ಅರ್ಧದಷ್ಟು ಶಾಸಕರಿದ್ದಾರಲ್ಲ, ಲಾಬಿಯನ್ನ ನಡೆಸ್ತಾ ಇದ್ದಾರೆ. ನಮಗೆ ಸಚಿವ ಸ್ಥಾನ ಬೇಕು, ನಾವು ಇಷ್ಟು ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯ ನಾಯಕರಿದ್ದೀವಿ, ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ದುಡಿದಿದ್ದೇವೆ ಅಂತ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಸಚಿವ ಸಂಪುಟ ಪುನರ್ರಚನೆ ಆಗುವ ಸಾಧ್ಯತೆ ಇದೆ ಅಂತ ಈಗಾಗಲೇ ಅಶೋಕ್ ಪಠಾಣ್ ಅವರು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಸಿದ್ದರಾಮಯ್ಯ ಆಪ್ತರಾಗಿದ್ದಾರೆ. ದರ್ಶನಾಪುರ ಅಂತ ಅವರು ಕೂಡ ಸಣ್ಣ ಕೈಗಾರಿಕಾ ಸಚಿವರು. ಜೊತೆಗೆ ಶಿವರಾಜ್ ತಂಗಡಗಿ ಹಿಂದುಳಿದ ವರ್ಗಗಳ ಸಚಿವರು. ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿದ್ದಾರೆ. ಜೊತೆಗೆ ರಹೀಂ ಖಾನ್ ಪೌರಾಡಳಿತದ ಸಚಿವರು. ಇವರಿಗೂ ಕೂಡ ಕೋಕ್ ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ.